ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರು ಲೋಕ. ಇವತ್ತು ಚಿಕನ್ ಶಾವಿಗೆ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇಲ್ಲಿ ನಾನು 3/4 kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಉಪ್ಪು ಮತ್ತು ಅರಿಶಿನ ಹಾಕಿ ತೊಳ್ಕೊಂಡು ಇಟ್ಕೋಬೇಕು. ಇಲ್ಲಾಂದರೆ 1 ಸ್ಪೂನ್ ವಿನೆಗರ್ ಹಾಕಿ ಕೂಡ ವಾಶ್ ಮಾಡ್ಬೋದು. ಇದಕ್ಕೆ ಬೇಕಾಗಿರೋ ಮಸಾಲೆ ಪದಾರ್ಥ ಏನೇನು ಅಂತ ನೋಡೋಣ. 1/4 ಹಿಡಿಯಷ್ಟು ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, ಒಂದು 5ರಿಂದ 6 ಚಕ್ಕೆ, 6ರಿಂದ 7 ಲವಂಗ, ಒಂದು 5 ಏಲಕ್ಕಿ, ಒಂದು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪು, 6ರಿಂದ 7 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು. ಇದಿಷ್ಟು ರುಬ್ಬಕ್ಕೆ ಬೇಕಾಗಿರೋ ಮಸಾಲೆ ಪದಾರ್ಥ. ಇವಾಗ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ. 2 ಸಣ್ಣ ಗಾತ್ರದ ಈರುಳ್ಳಿ, 2ರಿಂದ 3 ಟೊಮ್ಯಾಟೊ, ಒಂದು ಅರ್ಧ ನಿಂಬೆಹಣ್ಣು, ಇದು ಆಪ್ಷನಲ್ಲು. ಇದಿಷ್ಟು ಒಗ್ಗರಣೆಗೆ ಬೇಕಾಗಿರೋಂಥ ಪದಾರ್ಥಗಳು. ಸೊ 3/4 kg ಚಿಕನ್ಗೆ ಅರ್ಧ kgಯಷ್ಟು ಶಾವಿಗೆನ ಹಾಕೋಬೇಕು. ರುಬ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ವಲ್ಲ ಮಸಾಲ ಪದಾರ್ಥಗಳು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಪುದೀನ, ಇದೆಲ್ಲದನ್ನೂ ರುಬ್ಕೊಳ್ಳೋಕ್ಕಿಂತ ಮುಂಚೆ ಸಣ್ಣ ಉರಿಯಲ್ಲಿ ಬಾಣಲೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು 1ರಿಂದ 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ತಣ್ಣಗಾದ್ಮೇಲೆ ಅದನ್ನು ರುಬ್ಕೋಬೇಕು. ಸೊ ಇದು ಇವಾಗ ಆಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೋತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ತೀರಲ್ಲ, ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು. ತುಂಬ ನುಣ್ಣಗೂ ಬೇಡ, ತುಂಬ ತರಿತರಿನೂ ಬೇಡ, ಮೀಡಿಯಮ್ ಆಗಿದ್ರೆ ಸಾಕು. ಸೊ ಇವಾಗ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ಅರ್ಧದಷ್ಟು ನೀರು ಕುದಿ ಬರೋ ತನಕ ಬಿಸಿ ಮಾಡ್ಕೋಬೇಕು. ಸೊ ವಾಟರ್ ಚೆನ್ನಾಗಿ ಬಾಯ್ಲ್ ಆದ ನಂತರ ಅದಕ್ಕೆ ಶಾವಿಗೆ ಹಾಕಬೇಕು. ಶಾವಿಗೆನ ಹಾಕಿದ ನಂತರ 5 to 10 ಸೆಕೆಂಡ್ಸ್ ಮಾತ್ರ ಬಿಟ್ಟು ನೀರೆಲ್ಲ ತೆಗೆದು ಶಾವಿಗೆನ ಬಸ್ಕೊಬೇಕು. ಈ ಪ್ರೊಸೀಜರ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಹೀಗೆ ಮಾಡೋದ್ರಿಂದ ಶಾವಿಗೆ ಉಡಿ ಉಡಿಯಾಗಿ ಬರುತ್ತೆ. ಅಂದರೆ ಮುದ್ದೆ ಥರ ಬರೋದಿಲ್ಲ, ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಚಿಕನ್ ಶಾವಿಗೆ ಬಿರಿಯಾನಿ ಉದ್ದುದ್ರಾಗಿ ಚೆನ್ನಾಗಿ ಬರುತ್ತೆ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ಶಾವಿಗೆ ಹಾಕೋದ್ರಿಂದ ಬೇಗನೆ ಶಾವಿಗೆನ ತೆಗೆದು ವಾಟರಿಂದ ಸಪ್ರೇಟ್ ಮಾಡ್ಕೋಬೇಕು. ಇವಾಗ ಒಂದು ಪಾತ್ರೆಯಲ್ಲಿ ಒಂದು 100 ಗ್ರಾಮ್ಸ್ ಅಷ್ಟು ಆಯಿಲ್ ಹಾಕಬೇಕು. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಅದಕ್ಕೆ ಈರುಳ್ಳಿ ಹಾಕೋಬೇಕು. ಸೊ ಈ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇಷ್ಟಾದಮೇಲೆ ಇವಾಗ ಇದಕ್ಕೆ ತೊಳೆದಿಟ್ಕೊಂಡಿರುವಂತಹ ಚಿಕನ್ನ ಹಾಕೋಬೇಕು. ಆಮೇಲೆ ಅದಕ್ಕೆ 1 ಸ್ಪೂನ್ ಅರಿಶಿನ, 2 ಸ್ಪೂನ್ ಧನಿಯಾ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡೋದ್ರಿಂದ ಚಿಕನ್ನು ಉಪ್ಪನ್ನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಆದ ನಂತರ ನಿಧಾನಾಗಿ ಎಣ್ಣೆ ಬಿಡ್ಕೋತಾ ಇದೆ. ಮತ್ತು ಆ ಫ್ಯಾಟ್ ಎಲ್ಲ ಏನಿರುತ್ತೆ ಚಿಕನ್ದು ಅದು ಸಹ ಬಿಡ್ಕೊಳ್ಳುತ್ತೆ. ಸೊ ಇಷ್ಟಾದ ನಂತರ ಈಗ ರುಬ್ಕೊಂಡು ಏನು ಇಟ್ಕೊಂಡಿರ್ತೀವಿ ಮಸಾಲೆ, ಅದು ಕೂಡ ಆ್ಯಡ್ ಮಾಡ್ಕೋಬೇಕು. ಈಗ ಚಿಕನ್ ಜೊತೆ ಆ ಮಸಾಲೆ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಟೊಮ್ಯಾಟೊ ಕೂಡ ಆ್ಯಡ್ ಆನ್ ಮಾಡ್ಕೋಬೇಕು. ಚಿಕನ್ ಮಸಾಲೆ ಜೊತೆ ಚೆನ್ನಾಗಿ ರೋಸ್ಟ್ ಆಗೋದ್ರಿಂದ ಆ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ ಇಟ್ಕೊಂಡಿರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಷ್ಟಾದ ನಂತರ 5 ನಿಮಿಷ ಪಾತ್ರೆನ ಮುಚ್ಚಿಬಿಡಬೇಕು ಚಿಕನ್ ಬೇಯಲಿಕ್ಕೆ. ಸೊ ನೋಡಿ, ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ. ನಾವು ಜಾಸ್ತಿ ನೀರು ಕೂಡ ಆ್ಯಡ್ ಮಾಡ್ಕೊಂಡಿಲ್ಲ ಇದಕ್ಕೆ. ಬರೀ ಏನು ಎಣ್ಣೆ ಇರುತ್ತೆ ಅಷ್ಟರಲ್ಲೇ ಅದು ಚೆನ್ನಾಗಿ ಬೆಂದ್ಕೊಂಡಿದೆ, ನೀವು ನೋಡ್ತಾ ಇರ್ಬೋದು. ಇವಾಗ ಇದಕ್ಕೆ ಅರ್ಧ ಆದಷ್ಟು ನಿಂಬೆಹಣ್ಣ ಸೇರಿಸ್ಕೊತಾ ಇದ್ದೀವಿ. ಸೊ ನೀವು ನೋಡ್ತಾ ಇದ್ದೀರಾ ಚಿಕನ್ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ಅದ್ರ ಜೊತೆಗೆ ಚೆನ್ನಾಗಿ ಮಸಾಲೆ ಎಲ್ಲ ಕೋಟಿಂಗ್ ಆಗಿದೆ. ಸೊ ಇದಕ್ಕೆ ಇವಾಗ ನಾವೇನು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಿ ಶಾವಿಗೆನ ಮಿಕ್ಸ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಅದನ್ನು ಕ್ಲೋಸ್ ಮಾಡ್ಕೋಬೇಕು, ಲೋ ಸಿಮ್ಮಲ್ಲಿ ಇಟ್ಕೊಂಡು. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಟಾದ ನಂತರ ಒಂದು 5 ಮಿನಿಟ್ಸ್ ಮುಚ್ಚಿದ್ರೆ ನಮ್ಮ ಚಿಕನ್ ಶಾವಿಗೆ ಬಿರಿಯಾನಿ ರೆಡಿ. ಸೊ ನಾನಂತೂ ಪ್ಲೇಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉದ್ದುದ್ರಾಗಿ ಎಳೆ ಎಳೆಯಾಗಿ ಬಂದಿದೆ. ಒಂದಕ್ಕೊಂದು ಸಹ ಅಂಟ್ಕೊಂಡು ಸಹ ಇಲ್ಲ. ಮಸಾಲೆ ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸಪ್ ಆಗಿದೆ ಚಿಕನ್ ಜೊತೆ. ಚಿಕನ್ ಕೂಡ ಸಾಫ್ಟಾಗಿ ಬೆಂದಿದೆ, ಪರ್ಫೆಕ್ಟ್ ಅಂತಲೇ ಹೇಳ್ಬೋದು.
ನಾನು ಟೇಸ್ಟ್ ಮಾಡಿದೆ, ತುಂಬಾ ರುಚಿಯಾಗಿತ್ತು. ನೀವು ಇದೇ ಥರ ಮಾಡಿ ಟ್ರೈ ಮಾಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.